ಮಾಡೋಕ್ಕೆ. ಬಾಮ ಸೈಡ್ಗೆ ಬಾಯ್ ಕಡೆಗೆ. ನಾನು ನೋಡ್ತಾನೆ ಇದ್ದೀನಿ ಅವಾಗಿಂದ ಇದೇ ಕತೆ ಆಗೋಯ್ತು ಅಣ್ಣ ಡ್ರೆಸ್ ಬಾಯ್ಲಿ ಗಾಬರಿ ಆಗ್ಬಿಟ್ಟೆ ನಿಮ್ಗೆ. ಲಂಡನ್ಗೆ ಹೋಗ್ತೀವಿ, ಲಂಡನ್ಗೆ ಹೋಯ್ತವ್ರಿ. ರೆಕಾರ್ಡ್ ಬೇರೆ ಆಗ್ತದೆ, ಏನು ಮಾತಾಡಂಗಿಲ್ಲ. ಬಜಾಜ್ಗೆ ಅಫಿಷಿಯಲಿ ಬಜಾಜ್ ಕಂಪ್ನಿಗೆ ಹೌದ್ರಾ? ಗಾಡಿಗಳು ನೋಡಿ, ಇನ್ನೊಂದು RX ನಿಮ್ದು ರೆಡ್ ಕಲರ್ ತರಿಸ್ತಾ ಇದೀವಿ. ರಾಮ K09 ಅವ್ರದ್ದು ಎರಡು ರೆಡಿ ಮಾಡ್ಕೊಂಡಿರೋದು. 98 ಫಸ್ಟ್ ಬ್ಯಾಚ್. ನನಗೆ ಇವೆಲ್ಲ ಓಡ್ಸಕ್ಕೆ ಬರೋದೇ ಇಲ್ಲ. ಯಾಕೆ ಬೇಜಾರು? ಮಾತಾಡ್ತಿದ್ರೆ ಶಾರ್ಟ್ ಆಗ್ಬಿಟ್ಟೆ. ಚೆನ್ನಾಗಿ ಕಾಣಿಸ್ತಿದ್ದೆ ಅಂದರೆ ಎಲ್ಲರಿಗೂ ಒಂದು ಹೆಚ್ಚಾಗಿ ಆ ಧೈರ್ಯ, ಅದೇ ಒಂದು ದಿನ ಅವ್ರ ಕಷ್ಟ ನೋಡಿದಾಗಲೇ ಗೊತ್ತಾಗಂತದಾಗ್ಲೂ. ಸೋಷಿಯಲ್ ಮೀಡಿಯಾ ನಾವು ದುನಿಯಾ ಫಿಲಮ್ ನೋಡಿದಾಗೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಇವ್ರ ಲೆವೆಲ್ ಅವ್ರಿಗೂ ಬಂದು ಮತ್ತೆ ಏನ್ ಗೊತ್ತಾ, ಇವ್ರ ಹತ್ರ ಬರೋದು ದೊಡ್ಡ ವಿಚಾರ ಅಲ್ಲ, ಆದ್ರೆ ಅವ್ರಿಗೆ ನಮ್ಮ ಹೆಸರು ಗೊತ್ತಿದೆ ಅನ್ನೋದಿದೆಯಲ್ಲ ಅದೇ ದೊಡ್ಡ ವಿಚಾರ. ಏನಂತೀರಾ? ಕರೆಕ್ಟ್ ಅಲ್ಲ? ಖುಷಿ ಆಗೋಯ್ತು ಅಣ್ಣ. ರೀಸೆಂಟ್ ಆಗಿ ನಂಜನಗೂಡ್ಗೆ ಪಾದಯಾತ್ರೆ ಹೋಗಿದ್ರಲ್ಲ, ನಂಜನಗೂಡ್ಗೆ ಹೋಗಿದ್ದೆ. ಅಂದ್ರೆ ಅರಕೆನ ಅಣ್ಣ? ಯಾವ ತರ ಅರಕೆ ಏನಿಲ್ಲಪ್ಪ, ನಾನು ದುನಿಯಾ ಅಲ್ಲಿ ಶಿವಲಿಂಗ ಅಂತ ಹೆಸರಾಯ್ತಲ್ಲ, ಈಗ ಸ್ಟ್ರೈಕ್ ಆಯ್ತು. ಸರಿ ಹೌದಲ್ವಾ, ಶಿವಲಿಂಗ ಅಂತ ಹೆಸರಿಟ್ಟು ಇವತ್ತು ಏನೇ ಆದ್ರೂ ಲೈಫಲ್ಲಿ ಅದು ನಡ್ಸ್ಕೊಂಡೇ ಹೋಗ್ತಾ ಇದೆ ಜೀವನನ. ಇಂಡಸ್ಟ್ರಿ ನನಗೆ ಬಿಟ್ಕೊಡ್ಲಿಲ್ಲ. ಯಾವುದು ಆಯ್ತು ಅಷ್ಟು ಹೇಳಿದ್ಮೇಲೆ ಅಲ್ಲಿ ಶಿವ ಇದೆ, ಅಲ್ಲೆಲ್ಲ ನಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ನೆಕ್ಸ್ಟ್ ತಿರುವಣ್ಣಾಮಲೆಗೆ ಹೋಗ್ತೀನಿ. ತಮಿಳ್ನಾಡು ತಿರುವಣ್ಣಾಮಲೆಗೆ ಹೋಗೋಣ. ಅದು ಪಾದಯಾತ್ರೆನೇ? ಅದು ಪಾದಯಾತ್ರೆ. ಇನ್ನೇನು ಬೇಡ್ಕೊಳ್ಳೋದಿಲ್ಲ, ಅರ್ಕೆ ಏನಿಲ್ಲ, ಸುಮ್ಮನೆ ಹೋಗೋದು ನೋಡೋದು. ಇದನ್ನ ನೋಡ್ಬಿಟ್ಟು ದುನಿಯಾಲಿ ಹಿಂಗೆ ಡಿಸ್ಕಸ್ ಮಾಡ್ತಾ 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 ನಾನು ಸೂರಿ ಭಟ್ರು ಎಲ್ಲಾನು ಏನ್ ಹೆಸರಣ್ಣ ಇವನ್ಗೆ, ಏನ್ ಹೆಸರಣ್ಣ ಅಂತಂದ್ರು. ಅವಾಗ ನಾ ಭಟ್ರಿಂಗ್ ಕೈ ನೋಡಿದ್ರು. ಇದು ಯಾವಾಗ ಹಾಕ್ಸಿದ್ದು ಅಂದ್ರು. ಈಗ ಹಾಕ್ಸಿದ್ ನನ್ನ ಫ್ರೆಂಡ್ ತೀರ್ಕೊಂಬಿಟ್ಟೆ ಸರ್ ಅಂದೆ. ಶಿವಲಿಂಗ ಅಂತ ಹೆಸರಿಡೋಗೋದಕ್ಕೆ ಅಂದ್ರು. ಅವತ್ತಿಂದ ಶಿವಲಿಂಗ ಬಿಡಿದೆ ನಾನು. ಆಮೇಲೆ ನಾವು ಶಿವನ ಪೂಜೆ ಮಾಡೋದ್ರಿಂದ ಅದೇನೋ ಒಂದು ವೈದ್ ಯಾವಾಗ್ಲೂ ಬಿಟ್ಕೊಡಲ್ಲ. ಈ ಆಧ್ಯಾತ್ಮದ ಒಲವು ನಿಮಗೆ ಚಿಕ್ಕವರಿದ್ದಾಗಿಂದನೂ ಇತ್ವಾ ಅಥವಾ ಈಗ ಶುರು ಆಗಿಲ್ಲ? ಇಲ್ಲ ಅವಾಗಿಂದನೂ ಇದೆ. ಅದೇನಾಗೋಯ್ತು, ನಮ್ಮನ್ನ ನೋಡಿದ ತಕ್ಷಣ ಇವ್ನ್ ಕರ್ರಿಗೆ ಹಿಂಗವನೇ ಹೊರಟ, ಇವ್ನ್ ಮಾತಾಡೋದೆ ಹಿಂಗೆ, ಅದು ಇದು ಅಂತೆಲ್ಲ ಬಂತಲ್ಲ. ಅವಾಗ ಏನಾಗತ್ತೆ, ಜನಗಳಿಗೆ ಅದು ಜಾಸ್ತಿ ಇಷ್ಟ ಆಗ್ತಾ ಹೋಗುತ್ತೆ. ಆ ಕೆಟ್ಟದ್ದು ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ, ಒಳ್ಳೇದು ಯಾರಿಗೂ ಇಷ್ಟ ಆಗಲ್ಲ. ಎಕ್ಸಾಕ್ಟ್ಲಿ. ನೀವು ಕೆಟ್ಟದ್ದು ಹೇಳ್ತೀವಿ ಅಂದ್ರೆ ಎಲ್ಲರೂ ಕಿವಿ ಆಲಿಸ್ತಾರೆ, ನೋಡುತ್ತಾರೆ. ಒಳ್ಳೇದು ಹೇಳ್ತೀನಿ ಅಂದ್ರೆ ಕೇಳಲ್ಲ. ಅವಾಗ್ಲಿಂದನೂ ಇದೆ. ಬಟ್ ನಾನು ಅದನ್ನ ಬೇಡ, ನಮ್ ಪರ್ಸನಲ್ ಅಲ್ವಾ, ಅದು ಹಂಗೆ ಇಟ್ಕೊಂಡ್ಬಿಟ್ಟು. ನಾನು ಆಕ್ಚುಲಿ ನಿಮ್ದು ಒಂದು ವಿಡಿಯೋ ನೋಡಿದ್ದೆ ಅಣ್ಣ, ಸಮಾಧಿ ಹತ್ರ ಹೋಗ್ಬಿಟ್ಟು ನನಗೆ ನೆಮ್ಮದಿ ಜಾಗ ಇದು ಅಂತ ಹೇಳ್ತೀರಾ. ಪೀಸ್ಫುಲ್. ಬಟ್ ಅದು ಪೀಕ್ ಪಾಯಿಂಟ್ ಅಲ್ವಣ್ಣ, ಈಲ್ಡ್ ಪಾಯಿಂಟ್ ಅಲ್ವಾ ಅದು? ಅಲ್ಲಿವರೆಗೂ ಏನಕ್ಕೆ ಹೋದ್ರಿ? ಅದು ಏನಾಗ್ಬಿಡುತ್ತಮ್ಮ, ಈಗ ನಾವು ಎಲ್ಲೋ ಒಂದ್ ಕಡೆ ತುಂಬಾ ಅನುಕೂಲಸ್ಥರಲ್ಲ ನಾವು. ಗೆಡ್ಡಿ ಎಲ್ಲ ಕಿತ್ತೋಗಿರೋರು ಹೊಲ್ಕೊಂಡು ಹೋಗ್ತಾ ಇದ್ವಿ, ಮಕ್ಕಳೆಲ್ಲ ಹೊಲ್ಕೊಡೋರು. ಲೆಕ್ಕ ಹಾಕುವ ಎಂತ ಪರಿಸ್ಥಿತಿ. ಪೋಸ್ಟರ್ ನಾಲ್ಕು ಪೋಸ್ಟ್ ಇಲ್ಲೆಲ್ಲ ಪಿಂಜೋಗಿರೋದು ಹೊಲ್ಕೊಂಡು ಓಡಾಡ್ತಿದ್ವಿ. ಕೆಲವು ಸರಿ ಅದು ಬಿಟ್ಕೊಂಡ್ಬಿಡೋದು, ತಿರ್ಗಾ ಅದನ್ನೆಲ್ಲ ಹಿಂಗ್ ಹಿಡ್ಕೊಂಡ್ ಬರ್ತಾ ಇದ್ವಿ. ಅದೆಲ್ಲ ನೋಡಿ ಇದು ನೋಡ್ಬಿಟ್ವಿ. ಅಂದ್ರೆ ಲಕ್ಸುರಿ ನೋಡಿದ್ವಿ. ಕೊನೆಗೆ ಒಂದೇ ಅನ್ಸೋದು, ಸೈಲೆನ್ಸ್ ತುಂಬಾ ಒಳ್ಳೇದಲ್ವಾ ಅಂತ. ಅದು ಅದನ್ನ ಈಗ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಲೈಫಲ್ಲಿ. ತಲೆಗೆ ನೆತ್ತಿಗೆ ಹತ್ಬಿಟ್ರೆ ಕಷ್ಟ ಆಗುತ್ತೆ. ನಾನು ನಂದು ನನ್ನಿಂದ ಅಧಿಕಾರ ನಾನೇ ಅಂದ್ರೆ ಕಷ್ಟ. ಬಟ್ ಫೈನ್ ಡೇ ಅಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕು. ಹೌದೌದಮ್ಮ, ಎಷ್ಟಾಗುತ್ತೋ ಅಷ್ಟು ಕಮ್ಮಿಲೆ ಎಷ್ಟಾಗುತ್ತೋ ಅಷ್ಟು ಬಗ್ಗಿಬಿಟ್ರೆ ಎಷ್ಟು ನಮ್ಮ ಇದರಲ್ಲಿ ಇರ್ತೀವೋ ಅಷ್ಟು ನಮ್ಗೆ ತುಂಬಾ ಒಳ್ಳೇದಮ್ಮ. ಕುಡಿದು ನರ್ತಿಸುತ್ತಿದ್ದ ನಟ ಅಂತ ನಾನಿರೋದು ಅಲ್ಲಿ, ತೆಗೆದಿರೋದು ಇಲ್ಲಿ. ನಾನು ಯಾವಾಗ ಕುಡ್ದೆ, ಅವ್ರಿಗೆ ಯಾವಾಗ ಸ್ಮೆಲ್ ಬಂತು, ಅದು ಯಾವಾಗ ಕುಡ್ದಿದ್ದೆ, ಯಾವ್ದು ಕುಡ್ದಿದ್ದೆ ಯಾವ್ದು ಗೊತ್ತಾಗಿಲ್ಲ ಅವ್ರಿಗೆ. ವ್ಯಕ್ತಿನ ಪಾಪ ಕುತ್ಕೊಳಪ್ಪ, ಹೆಂಗೆಲ್ಲ ಒಬ್ಬ ಮನುಷ್ಯನ ಪೋರ್ಟ್ರೇ ಮಾಡ್ಬೋದು ಅನ್ನೋದಕ್ಕೆ ಹಂಗ. ಹೌದಾ? ಆಮೇಲೆ ಪಾಪ ಇದೇ ಹೋಟ್ಲಿಗೆ ಒಂದೊಂದು ಸಂದೇಶ ಅನ್ನೋದು ಕೇಳಿದ್ರು, ಏನಿಲ್ಲ ಹೋಗಿ ಹುಡುಗರು ಡ್ಯಾನ್ಸ್ ಮಾಡ್ಬಿಟ್ಟಿದ್ಯಾ ಅಂತ. ಅಣ್ಣ ಅಲ್ಲಿ ಯಾವ ಟೇಪ್ ರೆಕಾರ್ಡರ್ ಐತಿ, ಅಲ್ಲಿ ಯಾವ ಮದುವೆ ಫಂಕ್ಷನು, ಅಲ್ಲಿ ಯಾವ ರಿಸೆಪ್ಷನ್ ನಾನು ಹುಡುಗ ಡ್ಯಾನ್ಸ್ ಮಾಡಕ್ಕೆ ನಾನಲ್ಲಿ ಚಿತೆ ಸುತ್ತ ಓಡಾಟದಾರು ತೆಗೆದು ಹಾಕೋರಷ್ಟೇ. ನೋಡಿ ಅಣ್ಣ, ಅದೇ ಈಗ ನೀವು ಹೇಳಿದ್ರಲ್ಲ ಪ್ಲಾಟ್ಫಾರ್ಮ್ ಅಂತ, ಆ ವಿಚಾರಕ್ಕೆ ಬಂದ್ರೆ ನಾವೆಲ್ಲರೂ ಸೇರಿರೋದು ಥ್ರೂ ಸೋಷಿಯಲ್ ಮೀಡಿಯಾ ಮುಖಾಂತರ. ನಾವೇನು ಅಣ್ಣ ತಮ್ಮದಿರಲ್ಲ ಅಥವಾ ಫ್ರೆಂಡ್ಸ್ ಅಲ್ಲ, ಏನೂ ಅಲ್ಲ. ಒಬ್ಬೊಬ್ರು ಕೆಲಸನ ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ಮಾಡ್ಕೊಂಡು ಸೇರಿದ್ವಿ. ಅವರು ಬೈಕ್ ರಿವ್ಯೂಸ್ ಮಾಡ್ತಾರೆ. ನಾನು ಈಗ ಆಲ್ಮೋಸ್ಟ್ ಕರ್ನಾಟಕ ಎಲ್ಲಾ ಡಿಸ್ಟ್ರಿಕ್ಟ್ ಮುಗಿಸಿದ್ದೀನಿ. ಅಂಡ್ ದೆನ್ ಇಂಡಿಯಾನು ಇನ್ನೊಂದ್ 2-3 ಪಾರ್ಟ್ ಆದ್ರೆ ಮುಗ್ದೋಗುತ್ತೆ. ಇನ್ನು ನೆಕ್ಸ್ಟ್ ಲಂಡನ್ಗೆ ಹೋಗ್ತಾ ಇದ್ದೀನಿ ಬೈಕಲ್ಲಿ. 4 ವರ್ಷದಿಂದ ಬೈಕ್ ಅಷ್ಟೇ ಯೂಸ್ ಮಾಡಿರೋದು ನಾನು. ರೇರು ನಾನು ಬಸ್ಸು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿರೋದು. ಅದನ್ನ ಮೋಟೋ ಬ್ಲಾಗ್ ಮಾಡ್ಕೊಂಡೆ ಹೋಗ್ತೀನಿ. ಕಿತ್ತಡಿ ಕಿರಣ್ ಅಂತ ನಂದು. ನಿಂದು ನಡ ಎಷ್ಟು ಗಟ್ಟಿ ಇರ್ಬೋದು.
ಮುಂದೆ ಎಷ್ಟು ಕಷ್ಟ ಆಗ್ಬೋದು ಅಂತ ಯೋಚ್ನೆ ಮಾಡ್ತಾ ಇದ್ದೀನಿ ನಾನು. ಮುಂದೆ ಭಯವೇಕೆ ಏನಾಗಬಹುದು, ಸಾವಿಗಿಂತಲೂ ಮಿಗಿಲಾಗಿ ಇನ್ನೇನಾಗಬಹುದು ಹೇಳಿ ಅಣ್ಣ, ಜಿಮ್ ಅಲ್ವಾ? ಅವ್ರಿಗೆ ತಿನ್ನ ಕೇಳಿ ಇಲ್ಲ ಅಣ್ಣ ಮಾಡ್ತೀನಿ. ಇವಂದೇನು ಅಂತಂದ್ರೆ ಏನಾದ್ರು ಚಾಲೆಂಜ್ ಏನಾದ್ರು ಮಾಡಿ ಅವರು ಸ್ಟಾರ್ಟ್ ಮಾಡ್ತಾರೆ. ಹಾಯ್ ಮಾ. ಇವರಿಬ್ರು ನ್ಯಾಷನಲ್ ಪ್ರೊಫೆಷನಲ್ ಅಜಿತ್ ಒಳಿಮೈ ಇದೆಯಲ್ಲ ಹೌದು ಅದೆಲ್ಲ ಚೇಂಜಿಂಗ್ ಹಾಂ ಚೇಂಜಿಂಗ್ ನೋಡ್ದ ನಮ್ಮ ಕನ್ನಡದ ಹುಡುಗರು ಹೋಗಿ ಅಲ್ಲಿ ತಮಿಳ್ ಸಿನಿಮಾ ಹೆಸರು ಶಿವಾಜಿನಗರ ಇದನ್ನ ಯಾರೂ ಹೇಳಲ್ಲ. ಮಾತಿನ ಮುಂಚೆ ಎತ್ಕಟ್ಬಿಡ್ತಾರೆ ಕನ್ನಡದವರು, ತಮಿಳವರು, ಮುಸ್ಲಿಂ ಅವರು, ಅದು ಇದು ಅಂತ ಎತ್ಕಟ್ಬಿಡ್ತಾರೆ. ನೋಡಿ ಎಲ್ಲಿ ಹೆಂಗಿರುತ್ತೆ ಯೂನಿಟಿ ಯಾರಿಗೂ ಗೊತ್ತಾಗಲ್ಲ. ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯ ಇಲ್ದಿರ ಬದುಕಕ್ಕೆ ಆಗಲ್ಲ. ನಾನೇ ಬೆಳ್ಕೊಬಿಡ್ತೀನಿ ಅಂದ್ರೆ ಯಾವ್ದು ಬೆಳೆಯಲ್ಲ, ಕೂದಲು ಬೆಳಿತಾವ ಅಷ್ಟೇ. ಈಗ ನೋಡಿ ಎಕ್ಸಾಂಪಲ್, ನಾವು ನಿಮ್ ದುನಿಯಾ ಫಿಲಮ್ ಬಂದಾಗ ಚಿಕ್ಕ ಹುಡುಗರು, ನಾವು ಮೇ ಬಿ ಇಮ್ಯಾಜಿನೂ ಮಾಡ್ಕೊಂಡಿರ್ಲಿಲ್ಲ ಇವತ್ತು ಅಣ್ಣ ನಮ್ಮನ್ನ ಕರೆಸ್ತಾರೆ, ನಾವು ಮಾತಾಡ್ತೀವಿ ಅಂತ. ಬಟ್ ಈಗಿನ ಬೆಳವಣಿಗೆ ಹೋಗ್ತಾ ಇರೋದ್ರಲ್ಲಿ ನೀವು ಪಟ್ಟಿರೋ ಕಷ್ಟಕ್ಕೂ ಈಗ ನಮಗಿರೋ ಈ ಸಲುಗೆಗಳಿಗೂ ನಿಮಗೆ ಏನನ್ಸುತ್ತೆ? ಕಷ್ಟನೇ ಪಟ್ಟಿರೋದು ಹೆಂಗೆ ಅಂತ ಹೇಳ್ತೀನಿ ಕೇಳು. ಈಗ ನಮಗೆ ಆ್ಯಕ್ಚುಲಿ ಟೆಕ್ನಾಲಜಿಲಿ ನಾವು ತುಂಬ ಹಿಂದೆ, ನೀವು ಟೆಕ್ನಾಲಜಿಲಿ ತುಂಬ ಮುಂದೆ. ಸೊ ಹಂಗಾಗಿ ನಿಮ್ಗೆ ಅದು ಹೆಲ್ಪ್ ಆಯಿತು. ದಟ್ ಈಸ್ ಆಲ್ಸೋ ಹಾರ್ಡ್ ವರ್ಕ್. ಯಾಕೆಂದರೆ ನೀವು ಓದಿ ಆ ಜ್ಞಾನ ತೊಗೊಂಡಿದ್ದಕ್ಕೆ ನೀವೇನೋ ಓದ್ತೀವಿ. ನಮ್ಗೆ ಇವಾಗ ಫೋನಲ್ಲಿ ಅಲೋ ಹೌದು ಅಂದ್ಬಿಟ್ಟು ಮೆಸೇಜ್ ಯಾರಿಗೋ ಮಾಡ್ಕೊಡ್ತೀರಿ, ಯಾರಿಗೋ ಮಾಡಿ ತಿರ್ಗಾ ಡಿಲೀಟ್ ಮಾಡ್ತೀವಿ. ಹೆಂಗೆ ಇರೋದು? ತಾಯಿ ತಂದೆ ಕಷ್ಟಪಟ್ರ ಫ್ರಾಕ್ಷನ್ ಆಫ್ ಸೆಕೆಂಡ್. ಮಜಾ ಏನ್ ಗೊತ್ತಾ, ಮನುಷ್ಯ ಲಾಯರು, ಹಾಂ ನೋಡಿ, ಲಾಯರು, ಇಂಜಿನಿಯರ್, ಮತ್ತೆ ಅಲ್ವಾ, ಅದು ಹಾರ್ಡ್ ವರ್ಕ್ ಅಲ್ವಪ್ಪ, ಹಾರ್ಡ್ ವರ್ಕ್ ಅಲ್ಲ ಅವರದೇ ಹಾರ್ಡ್ ವರ್ಕ್. ನಾನು ಬೆಳಗ್ಗೆ ಬರ್ಬೇಕಾದ್ರೆ ಏನೇನು ಹೇಳ್ಕೊಟ್ಟಿದ್ನೋ ಅದೆಲ್ಲನೂ ಈಗ ನಾವೇನ್ ಗ್ರೂಪ್ ಇದೀವೋ, ಯೂಟ್ಯೂಬ್ ಮಾಡಿ ನಾವೇನೋ ಮಾಡೋದು ಅನ್ನೋದು ಅದು ಎಲ್ಲರ ಹತ್ರನೂ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಒಬ್ಬೊಬ್ರು ಏನಾದ್ರೂ ಒಂದು ಮೆಸೇಜ್ ಕೊಡಕ್ಕೂ ಒದ್ದಾಡ್ತಾ ಇದ್ದೀವಿ. ಅದನ್ನು ರಘು ನನಗೆ ಹೇಳ್ದೆ, ಎಲ್ಲ ನೋಡಿದೆ. ಸೋಷಿಯಲ್ ಕನ್ಸರ್ನ್ ಬಗ್ಗೆ ತುಂಬ ಹೊಡೆದಾಡ್ತಾರಣ್ಣ ಇವರು. ಆ್ಯಕ್ಚುಲಿ ನಾನು ಕೂಡ ಹಂಗೇನೆ. ಇಸ್ ಕಾಲ್ಡ್ ಅದೇ ಭೀಮಾ. ನೀವು ಸಿನಿಮಾ ನೋಡಿದ್ಮೇಲೆ ನನ್ನ ಹತ್ರ ಮಾತಾಡ್ತೀರಾ, 100% ಮಾತಾಡ್ತೀರಿ. ಯಾಕೆ ನಾನು ಸ್ಪೆಷಲಿ ಇವತ್ತು ನಿಮ್ಮನ್ನು ಕರೆಸಿದೆ, ಅದಕ್ಕೋಸ್ಕರನೇ ನಿಮ್ಮನ್ನು ಕರೆದೆ ನಾನು. ಸರಿ, ಜೈಲಿಗೆ ಹೋದೆ ಒಂದು 8-10 ದಿವಸ. ಅಲ್ಲಿ ಸಲಗ ಕತೆ ಬರ್ದಿಲ್ಲ. ಹೌದಾ? ಅಲ್ಲ, ಹುಡುಗನ ನೋಡಿದೆ, ಅವ್ನು ಇಂಟರ್ವ್ಯೂ ಮಾಡಿದೆ. ಈ ವಯಸ್ಸಿಗೆ ಬಂದ್ಬಿಟ್ಟಿದ್ದೆ ನೀನು ಅಂದಾಗ ಅವ್ನು ಹತ್ಕೊಂಡು ಮಾತಾಡಿದ ಪಾತ್ರನೇ ಫಸ್ಟ್ ಪಾತ್ರ. ಅಲ್ಲೇ ಒಂದು ಪೇಪರು ಪೆನ್ಸಿಲ್ ತರಿಸಿ ಬರೆಯೋಕ್ಕೆ ಶುರು ಮಾಡಿದೆ. ಅದನ್ನೇ ಸಲಗ ಮಾಡ್ಕೊಡ್ಸಿ. ಯೂತ್ಸು ಮಿಸ್ ಮಾಡಿದ್ರೆ ನೋಡಬೇಕು. ನಿಮ್ಮ ಅಪ್ಪ ಅಮ್ಮನಿಗೆ ಒಂದ್ಸರಿ ನೋಡೋಕೆ ಹೇಳಬೇಕು. ಸ್ವಲ್ಪ ರಾ ವಿಷಯಗಳನ್ನು ನೇರ ಹೇಳ್ಬಿಟ್ಟಿದ್ದೀನಿ. ಸತ್ಯನ ಹಂಗೆ ಎತ್ತಿಟ್ಟಿದ್ದೀನಿ. ಆಮೇಲೆ ಕತೆ ಶುರುವಾಗೋದು ಒಂದು 10 ನಿಮಿಷ ಆದಮೇಲೆ ಮೈಸೂರಿಂದ ಹೋಗ್ತೀನಿ. ತಿರ್ಗಾ ಮೈಸೂರಿಂದ ಶುರುವಾಗೋ ಇನ್ನೊಂದು ಕತೆ ಬೆಂಗಳೂರಿವರೆಗೂ ಹೋಗಿ ಏನು ಮಾಡುತ್ತೆ ಅನ್ನೋದೊಂದು ಒಂದು ಟಾಪಿಕ್ನ ಎತ್ತಿ ಒಂದು ಮೈನ್ ಕ್ಯಾರೆಕ್ಟರ್ನ ಮೈಸೂರು ಚಾಮುಂಡಿ ಬೆಳೆದಿನ ಕರ್ಕೊಂಡು ಹೋಗ್ತೀನಿ. ಹೆಂಗಿದೆ, ಇಷ್ಟಪಡ್ತಿದ್ದೀರಾ ಡೈರೆಕ್ಷನ್? ತುಂಬ ಇಷ್ಟಪಟ್ಟು ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು. ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ಮಾರ್ಕ್ಸ್ ಕೊಡ್ತಾರೆ. ಸೊ ಹಂಗಾಗಿ ನನ್ನ ಕೆಲಸ ನಾನು ಎಷ್ಟು ಶ್ರದ್ಧೆಯಲ್ಲಿ ಮಾಡಿದ್ದೀನಿ ಅನ್ನೋದಕ್ಕೆ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಅಂದರೆ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಮತ್ತೆ ನೀವು ಆ ಕಡೆ ಚಾಮರಾಜನಗರ ಸೈಡೆಲ್ಲ ಎಲ್ಲೆಲ್ಲಿ ಹೋಗಿದ್ದೀರಾ ಅಣ್ಣ? ನಾನು ಎಲ್ಲ ಕಡೆ ಸುತ್ತಾಡ್ಬಿಟ್ಟಿದ್ದೀನಪ್ಪ. ನಾನು ಇಂಥ ಊರು ಅಂತಿಲ್ಲ. ಕೊಳ್ಳೇಗಾಲ, ಓಎಸ್ ಮಾದೇಶನ ಬೆಟ್ಟ ಎಲ್ಲ ಹೋಗಿದ್ದೀರಾ? ಎಲ್ಲ ಕಾಡು ಜಲಾಡ್ಬಿಟ್ಟಿದ್ದೀನಿ. ನಮ್ಮೂರು ಅಲ್ಲೊಂದು ಹಳ್ಳಿ ಹೋಗಿ ಓಡಾಡಿದ್ದೀನಪ್ಪ. ಎಲ್ಲ ಯಾವ ಊರು ಅಂತ ಬಿಟ್ಟಿಲ್ಲ, ಎಲ್ಲ ಊರು ಓಡಾಡಿದ್ದೀನಿ. ಒಂದೇ ಕಡೆ ಇರ್ತೀರಣ ಅಥವಾ ಆಲ್ಮೋಸ್ಟ್ ಓಡಾಡ್ತಾ ಇರ್ತೀರಾ ಜಾಸ್ತಿ? ನಾನು ಎಲ್ಲ ಬೇರೆ ಜಾಗಗಳಿಗೆ. ಅಲ್ಲೇನು ಫೆಸಿಲಿಟಿ ಕೇಳಲ್ಲ, ಒಂದು ಸಣ್ಣ ರೂಮ್ ಇದ್ರೂ ಸಾಕು. ಜೈ ಅಲ್ಲೇ ಊಟ ಮಾಡಿ ಮಲಗದೆ. ಅವರು ಕಿತ್ತಡಿ ಆಗ್ಬಿಟ್ಟವ್ರೆ. ಕಿತ್ತಡಿ ಅಂತಂದ್ರೆ ಅಡಿ ಅಂದ್ರೆ ಪಾದ. ಹೌದು, ಕಿತ್ತು ಅಡಿ ಇಡುವವನೇ ಕಿತ್ತಡಿ. ವಾವ್, ಸಕ್ಕತ್ತಾಗಿದೆ. ಮಾದೇಶ್ವರೊಂದು ಆಡಿದ್ದೆ, ಕಿತ್ತಾಳೆ ಹಣ್ಣ ತಂದೀವ್ನಿ ಮಾದೇವನಿಗೆ ಕಿತ್ತಡಿ ಬರುವ ಪುರಸೆಗೆ ಅಂತ. ಅಂದ್ರೆ ಚಾಮರಾಜನಗರದ ಜಾನಪದದ ಒಂದು ಪದ ಅದು. ಹಬ್ಬ ಕಿತ್ತಡಿ ಅಂತ. ಹಬ್ಬ ಈಗ ಹೆಂಗೆ ಟ್ರಾವೆಲರ್ ವಾಂಡರರ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೆಂಗಿರು ನಾನು ಆ ಊರವನಲ್ವಾ, ಹಂಗಾಗಿ ನಂದೇ ಜಿಲ್ಲೆಯ ಒಂದು ಕಿತ್ತಡಿ. ಸುಮಾರು ಜನ ಹಂಗೆ ಅನ್ಕೊಂಡಿದ್ದು ಈಗ ಕಿತ್ತಾಡ್ತಾನೆ ಇವರು ಅಂತ. ಯಾರಿಗಾದ್ರೂ ಈ ಪದನ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಫ್ಲಾಟ್ ಆಗ್ತಾರೆ. ಸಖತ್ತಾಗಿದೆ. ಖುಷಿ ಏನು ಅಂತಂದ್ರೆ ನನಗೆ ನನ್ನ ಜಿಲ್ಲೆದೇ ಒಂದು ಹೆಸರು ಸಿಕ್ತು. ಹೌದು, ಹಂಗೆ ಆಗೋಯ್ತಲ್ಲ ಜೀವನ ನಿಂದು. ಮುಂದಕ್ಕೆ ಹೋಗ್ತಾನೆ ಇದೆಯಲ್ಲ. ಕಿತ್ತಡಿ ಎಷ್ಟು ಚೆನ್ನಾಗಿದೆ ನೋಡೋದು. ಅದೇ ಹೇಳಿದೆ ನೀನು, ಆ ಗುರುಗಳು ಅಂತಲ್ಲ, ನಮ್ಮ ಬದುಕಲ್ಲಿ ಎಲ್ಲೋ ಬಂದು ಹೋಗಿರ್ತಾರೆ. ನಾವು ಅದನ್ನ ಸ್ವಲ್ಪ ಯೋಚನೆ ಮಾಡಿ ಹಿಡಿದ್ಬಿಟ್ರೆ ಅದು ಹೋಗ್ತಾ ಇರುತ್ತೆ ಕರ್ಕೊಂಡು ಮುಂದೆ. ನನಗೆ 4 ವರ್ಷದ ಹಿಂದೆನೇ ಹೇಳಿದ್ರು ಅವರು, ನಿನ್ನ ಕಣ್ಣಲ್ಲಿ ಏನೋ ಒಂದಿದೆ, ಇನ್ನೊಂದು 4 ವರ್ಷಕ್ಕೆ ನಿನ್ನ ಜೀವನ ಬದಲಾಗುತ್ತೆ. ಹೌದು, ಆದ್ರೆ ಈ ವ್ಯಕ್ತಿನ ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಣ್ಣ. ಇಬ್ರು ಅಣ್ಣ ಹಿಂಗ್ ಕೂತವ್ರಲ್ಲ ಶತ್ರುಗಳು ಅಂತ. ನನಗೊಂದು ಆಸೆ ಇದೆ, ನೀನ್ ಮಾಡೋ ತರ ಒಂದು ಸ್ಪೋರ್ಟ್ಸ್ ಮಾಡಿ
ಇಂಡಿಯಾಲಿ ವೀಲಿಂಗ್ ನ ಒಂದು ಸ್ಪೋರ್ಟ್ಸ್ ಮಾಡಿ ಅದಕ್ಕೊಂದು ಸ್ಟೇಡಿಯಂ ತರ ಇಟ್ಟು ಅಲ್ಲಿ ಕೂಡ ನಾವು ಎನ್ಕರೇಜ್ ಮಾಡ್ಬೇಕು. ಈಗ ಹೌದು ಹುಡುಗರು ವೀಲಿ ಮಾಡ್ತಾ ಇದಾರೆ, ಅದು 100% ತಪ್ಪು. ಎಲ್ಲಿ ಮಾಡ್ತಾರೆ? ಓಪನ್ ಪಬ್ಲಿಕ್ ಅಲ್ಲಿ ಮಾಡೋದು, ಬಸ್ಗಳ ಮೇಲೆ ಹೋಗ್ಬಿಡೋದು, ಜನಗಳ ಮೇಲೆ ಹೋಗ್ಬಿಡೋದು. ನೀವುಗಳು ಮಾಡಿರೋ ಸೇಕ್ರೆಡ್ ಸ್ಪೋರ್ಟ್ಸ್ ತರ ಮಾಡ್ತಾ ಇಲ್ಲ. ಹುಡುಗರು ಏನ್ ಮಾಡ್ತಾರೆ? ಗಾಂಜಾ ಹೊಡೆದ್ಬಿಟ್ಟು ಓಡಿಸ್ತಾರೆ. ಅದನ್ನ ಮಾಡಬೇಡಿ. ಎರಡನೇದು, ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸಬೇಡಿ. ಏನ್ ಹೇಳಕ್ ಕೊಟ್ಟಿದ್ದೀನಿ ಅದು ಎಲ್ಲರದು ಒಂದೊಂದು ಪಾಯಿಂಟ್ ಎತ್ಕೊಂಡು ಹೋಗಿದ್ದೀನಿ. ಹುಡುಗರು ವೀಲಿ ಮಾಡಿದ್ರೆ ಯಾಕೆ ಮಾಡ್ತೀರಾ ಅದನ್ನ ಅನ್ನೋ ವಿಷಯ ಆಗ್ಬೋದು. ಈಗ ಫಿಲಂ ವಿಚಾರಕ್ಕೆ ಬಂದ್ರೆ ಅಣ್ಣ, ಭೀಮಾನ ಟೈಟಲ್ ಇಟ್ಟಿದ್ದೀರಾ. ಏನ್ ಥಾಟ್ ಪ್ರೋಸೆಸ್ ಅಲ್ಲಿ ಭೀಮಾ ಟೈಟಲ್? ನಾವು ನಮ್ಮ ಮಕ್ಕಳಿಗೆ ಒಂದು ಹೆಸರಿಡ್ತೀವಿ ಅಂದ್ರೆ ಎಲ್ಲಾ ಕಡೆ ಹುಡುಕ್ತಿವಿ, ರೈತರನ್ನ ಕೇಳ್ತೀವಿ. ಈ ನನ್ನ ಮಗ ಏಳಿಗೆ ಆಗ್ಬೇಕು, ಮಗಳು ಏಳಿಗೆ ಆಗ್ಬೇಕು, ಒಂದು ಹೆಸರಿಡಿ ಅಂತೀವಿ. ಹಿಂಗೆ ಒಂದು ಸಿನಿಮಾಗೆ ಹೆಸರಿಡ್ತೀವಿ ಅಂದಾಗ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು. ಚಕ್ಕಂತ ತಲೆಗೆ ಹೊಡಿಬೇಕು. ಭೀಮಾ ಯಾರಿಗೂ ಗೊತ್ತಿಲ್ಲ. ನಾನು ಹೆಸರಿಟ್ರೆ ಒಂಚೂರು ಏನೋ ವೈಬ್ ಇರೋ ಅಂತ ಹೆಸರಿಡ್ತೀನಿ, ಅದು ಭೀಮಾ ಅಂತ ಇಟ್ವಿ ನಾವು. ಎಲ್ಲರದು ಒಂದೇ ಇರೋದು ಆಸೆ. ಆಸೆ ಅನ್ನೋ ಎರಡೇ ಪದದಲ್ಲಿ ಬದುಕಿರೋದು. ಕೊನೆಯವರೆಗೂ ಬದುಕೋ ಆಸೆ, ತಿನ್ನೋ ಆಸೆ, ಬಟ್ಟೆ ಹಾಕೊಳ್ಳೋ ಆಸೆ, ದುಡ್ಡು ಮಾಡೋ ಆಸೆ, ಅವ್ರ ಯಾರನ್ನು ನೋಡೋ ಆಸೆ, ನಿಮ್ಗೆ ಅವ್ರ ಯಾರನ್ನೋ ಮದ್ವೆ ಆಗೋ ಆಸೆ. ಈ ಎರಡೇ ಪದದಲ್ಲೇನೆ ಇಡೀ ಮಹಾಭಾರತ ಮುಗಿದೋಗಿದೆ ಕೆಲವು ಕಡೆ. ಆಸೆ ಬೇಡ ಅಂತ ಹೇಳೋದು ಬುದ್ಧನ್ಗೂ ಕೂಡ ಆಸೆನ ಬಿಡ್ಬೇಕು ಅನ್ನೋ ಆಸೆ ಇತ್ತು. ಕರೆಕ್ಟ್. ಇದನ್ನೇ ನಾವು ಸಿನಿಮಾ ಮಾಡ್ತಾ ಇರೋದು ಇವತ್ತು. ಈಗ ನಿಮ್ ಜೊತೆ ಇಷ್ಟೊಂದು ಟೀಮ್ ಗಳೆಲ್ಲ ಬಂದಿರುತ್ತೆ ಸೋಷಿಯಲ್ ಮೀಡಿಯಾ ಅಷ್ಟಲ್ಲಿ ನೀವು ತುಂಬಾ ಜನ ನೋಡಿರ್ತೀರಾ. ನಮ್ಮಲ್ಲಿ ಏನಾದ್ರೂ ಒಂದು ವಿಭಿನ್ನತೆನ ನೋಡಿದ್ರೆ ಅನ್ನೋದಾದ್ರೆ ಈ ಗ್ರೂಪ್ ಅಲ್ಲಿ ನಿಮ್ಮಲ್ಲಿ ಎಲ್ಲ ನಾನು ನೋಡಿದ್ದು ಹಸಿವು ತುಂಬಾ ಕಾಣ್ತಾ ಇದೆ. ನಿಮ್ಮ ಕಣ್ಣಲ್ಲಿ, ನಿಮ್ಮ ಯೋಚನೆಗಳಲ್ಲಿ, ನಿಮ್ಮ ಮಾತಲ್ಲಿ ತುಂಬಾ ಹಸಿವಿದೆ. ಇದಲ್ಲ ಇನ್ನೇನೋ ಬೇರೆ ಇದೆ ಅನ್ನೋದಕ್ಕೆ ನಿನ್ನ ಅದೇನು ಹೇಳಿದೆ, ಆ ಕಿತ್ತಡಿ ಅದು ಎಲ್ಲರಲ್ಲೂ ಇದೆ, ಎಲ್ಲರ ಯೋಚನೆಯಲ್ಲೂ ಇದೆ. ಅದೊಂದ್ ದಿವಸ ಈಡೇರ. ಅಂದ್ರೆ ನಾನು ಏನಕ್ಕೆ ಕೇಳಿದೆ ಅಂದ್ರೆ ಅದನ್ನ, ಈಗ ನಾವು ಇವತ್ತಿಷ್ಟು ಜನ ಒಟ್ಟಿಗೆ ಬಂದಿದೀವಲ್ಲ, ನಿಮ್ ಬಾಯಿಂದ ಮೇ ಬಿ ಈಗ ನೀವು ಒಂದು ಸಾಧನೆ ಆದಿಲ್ ಮಾಡಿ ಒಂದು ಲೆವೆಲ್ಗೆ ಇದ್ದೀರಾ. ನಿಮ್ ಬಾಯಲ್ಲಿ ನಮ್ ಟೀಮ್ ಬಗ್ಗೆ ಒಂದು ಪಾಸಿಟಿವ್ ಮಾತು ಬಂದಾಗ ಅದೊಂದ್ ಮಾತು ನಮ್ಮನ್ನ ನೆಕ್ಸ್ಟ್ ಇನ್ನೊಂದ್ ಕಡೆನೂ ಇದೇ ಗ್ರೂಪ್ ಅಲ್ಲಿ ಕರ್ಕೊಂಡು ಹೋಗ್ಬೋದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಿಲ್ವಾ, ಪ್ರತಿ ಕ್ಷಣನೂ ನಾವು ಬೆಳವಣಿಗೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು. ಯಾವಾಗ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಆ ಕಿತ್ತಡಿ ಕಿತ್ತು ಮುಂದೆ ಇಡೋದು. ನಿಮ್ ಹತ್ರ ಕೇಳಕ್ಕೆ ಖುಷಿ ಆಯ್ತಾಯ್ತು ಸರ್ ಕಲ್ಲಾಗ್ತೀರಾ? ಈಗ ಜೀವನ ಕಟ್ಕೋತಾ ಇದೀವಿ, ಅದಕ್ಕೆ ಯಾಕಣ ನಮ್ಗೆ ಹಿಂಸೆ ಕೊಡ್ತಾ ಇದ್ದೀರಾ? ಎನ್ಕರೇಜ್ ಮಾಡ್ತಾ ಇದ್ದೀವಿ. ಹೆಲ್ಮೆಟ್ ಹಾಕೊಂಡು ಓಡಾಡಿ, ಸೇಫ್ಟಿಲಿ ಓಡಾಡಿ ಅಂತ ಪ್ರಮೋಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಅಣ್ಣ. ಅಂದ್ರೂ ನಮಗಂತೂ ಖುಷಿ ಆಯ್ತು. ಯಾಕೆ ಹೇಳಿ, ಒಂದು ದೊಡ್ಡವ್ರನ್ನ ನಮ್ಮ ಫೀಲ್ಡ್ ಅಲ್ಲಿ ನೋಡ್ತು ಅಂದಾಗ ಮನ್ಸಲ್ಲಿ ಏನೋ ಒಂದು ಖುಷಿ ಆಗುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ? ಕೆಲಸ ಕಿತ್ಕೋತಾರೆ ಏನೋ ಒಂದು ಚಾಲೆಂಜ್ ಕೊಟ್ರಿ ಇವರು, ಮೋಟೋ ಬ್ಲಾಗರ್ ಆಗೋ ಒಂದ್ ದಿನ ಅಂತ. ನೋಡಿ, ಮೋಟೋ ಬ್ಲಾಗರ್ ಆಗೋದು ನಿಜ ಖುಷಿ ಆಯ್ತಾಯ್ತು ನನಗೆ. ನಿಮ್ಮನ್ನ ನೋಡೋದ ಅವಕಾಶ ಸಿಕ್ತು. ಇವಾಗ ನಾನು ನಿಮ್ ಜೊತೆ ಓಡಾಡ್ಕೊಂಡು ಮೋಟೋ ಬ್ಲಾಗಿಂಗ್ ಚೆನ್ನಾಗೈತೆ. ನಾನು ಅದಕ್ಕೆ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ರು ಹೀರೋ ಮೋಟೋ ಬ್ಲಾಗ್ ನ ಮಾಡ್ತಾ ಇರೋದು ನಿಜ ನಮಗ್ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಮೋಟೋ ಬ್ಲಾಗ್ ಅನ್ನೋ ಒಂದು ನಮ್ಮ ಕಮ್ಯುನಿಟಿನ ಇಂಡಸ್ಟ್ರಿ ಲೆವೆಲ್ ವರ್ಗು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ ಅಂತ. ಮೇ ಬಿ ಇದೇ ರೀತಿ ಎಲ್ಲಾ ಹೀರೋಗಳು ಮಾಡ್ತಾ ಹೋದ್ರೆ ಮೋಟೋ ಬ್ಲಾಗ್ ಅನ್ನೋದು ಇನ್ನೂ ಒಂದು ಲಾರ್ಜ್ ಆಡಿಯನ್ಸ್ ನ ತಗೋಬಹುದು ಅಂತ ನನಗನ್ಸುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಜಾಸ್ತಿ ಇದಾದ್ರೆ ಅಣ್ಣ ಒಂಚೂರು ಗಾಳಿ ಇರಂಗಿರ್ಲಿ ಅಣ್ಣ, ಸಾಕು, ನಡೆಯುತ್ತೆ. ಪಕ್ಕ ಮಾತಾಡಿ ಒಂದೆರಡು ಮಾತು. ಹಲೋ 1 2 3 ಎಸ್ ಚಲೋ ಓಕೆ. ಫಸ್ಟ್ ಟೈಮು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ತುಂಬಾ ಅಷ್ಟದ ಕೆಲಸ ಇದು. ಹೆಲ್ಮೆಟ್ ಹಾಕಿದ್ಮೇಲೆ ಕಂಪ್ಲೀಟ್ ಕವರ್ ಮಾಡಬೇಕು, ಕವರ್ ಮಾಡ್ಕೊಂಡೇ ಮಾತಾಡ್ಬೇಕು. ಹೆಲ್ಮೆಟ್ ಕವರ್ ತೆಗೆದ್ರೆ ನಮ್ಗೆ ಆಡಿಯೋ ಇಡ್ಸಲ್ಲ. ನಾವೀಗ ನಮ್ಮ ಬೂಮ್ ಬೂಮ್ ಬ್ಯಾಂಗ್ಳೂರ್ ಸಾಂಗ್ ಮಾಡದಂತ ನಾಗರಹೊಳೆ ಟ್ರೈಬ್ಸ್ ಏನಿದ್ದಾರೆ ಆ ಜಾಗಕ್ಕೆ ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಮೈಸೂರು ಫ್ರೆಂಡ್ಸ್ ಎಲ್ಲ ಇಷ್ಟು ಒಳ್ಳೊಳ್ಳೆ ಪ್ರತಿಭೆಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಓದ್ಕೊಂಡಿರೋ ಹುಡುಗರು ಎಲ್ಲ ನನಗೆ ಒಬ್ಬ ತಮ್ಮದಿರ್ತಾರ. ಇಷ್ಟು ಜನ ಬಂದು ಈ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಎಷ್ಟು ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಪಾಪ ಸೊಸೈಟಿಗೆ ಹೇಳ್ತಾನೆ ಇದ್ದಾರೆ. ಈಗ ಒಂದು ಏನು ಇವರು ಹೊರಟಿರುವಂಥ ಸೋಷಿಯಲ್ ಕಾಸ್ ಇದೆಯಲ್ಲ, ಎಲ್ಲ ಮಕ್ಕಳು ನೋಡಿ ಬದಲಾಗ್ಲಿ ಅನ್ನೋ ಆಸೆ ನನಗೆ. ಯಾಕೆಂದ್ರೆ ನಾವೆಲ್ಲ ಸಿಕ್ಕಾಪಟ್ಟೆ ತಪ್ಪು ಮಾಡಿದೀವಿ, ಇಲ್ಲ ಅಂತಲ್ಲ. ಯೂತ್ಸು ಲೈಫ್ ನಾಳೆ ಮಾಡ್ಕೋಬೇಡಿ. ಫಾರ್ ಎಕ್ಸಾಂಪಲ್ ಸಿಗರೇಟ್ ಸೇದೋದಾಗ್ಲಿ, ಎಣ್ಣೆ ಹೊಡಿಯೋದಾಗ್ಲಿ, ಗಾಂಜಾ ಸೇದೋದಾಗ್ಲಿ, ಬೇರೆ ಬೇರೆ ಡ್ರಗ್ಸ್ ತಗೊಳ್ಳೋದಾಗ್ಲಿ, ಯಾವುದನ್ನು ಮಾಡಬೇಡಿ. ಬದುಕೋವಾಗಲೇ ತುಂಬಾ ಕಷ್ಟ ಬರುತ್ತೆ. ಅದನ್ನ ಎದುರಿಸಕ್ಕೆ ಶಕ್ತಿ ಬೇಕು. ಇದ್ರ ಜೊತೆಗೆ ಆನ್ಲೈನ್ ರಮ್ಮಿ, ನಾನು ಅದ್ರ ತುಂಬಾ ವಿರೋಧ ಮಾಡ್ತೀನಿ. ನನಗೆ ಇಷ್ಟ ಆಗದಿರೋದು ಅದು ಲೈಫಲ್ಲಿ. ಜೂಜಾಡಿ ಪಾಂಡು ಕೌರವರು ತಮ್ಮ ನೆಮ್ಮದಿನೇ ಹಾಳು ಮಾಡ್ಕೊಂಡ್ರು, ದ್ರೌಪದಿನ ಹಾಡ ಇಡ್ಬೇಕಾಗಿ ಬಂತು. ಆಗೋ ಸಂಗತಿ ಅವೆಲ್ಲ ಕೇಳಿಸ್ಕೊಂತಾ ಇದ್ರೆ. ಹಂಗೆ ಇವತ್ತು ಯೂತ್ಸು ಆನ್ಲೈನ್ ರಮ್ಮಿ ಆಡೋದು, ಟೈಮ್ನ ವೇಸ್ಟ್ ಮಾಡೋದು ನನ್ಗೆ ಯಾಕೋ ಮನಸ್ಸಿಗೆ ತುಂಬಾ ಬೇಜಾರು ಅನ್ನಿಸ್ತಾ ಇದೆ. ಆಮೇಲೆ ಈ ಮೈಸೂರು ಯಂಗ್ ಟೈಗರ್ಸ್ ಏನು ಇವತ್ತು ಈ ಒಂದು ಸೋಷಿಯಲ್ ಕಾಸ್ಗೋಸ್ಕರ ಓಡಾಡ್ತಾ ಇದ್ದಾರೆ, ಅವ್ರವ್ರದ್ದೇ ಈ ಮೋಟರ್ ಬ್ಲಾಗ್ ಆಗ್ಬೋದು, ಯೂಟ್ಯೂಬ್ಸ್ ಆಗ್ಬೋದು ಇಟ್ಕೊಂಡು ನಾನು ನೋಡಿದೆ ಎಲ್ಲರೂ ಏನೋ ಒಂದು ಮೆಸೇಜ್ ಹೇಳಕ್ಕೆ ಹೊರಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಒಂದಿನಕ್ಕೆ ಎಲ್ಲ ನಾಟ್ ಓನ್ಲಿ ಮೈಸೂರು ಎಲ್ಲ ಊರುಗಳಲ್ಲೂ ಸ್ಟಾರ್ಟ್ ಆಗಿ ನಾವುಗಳೇ ಎಲ್ಲ ಸೇರಿ ಸೊಸೈಟಿನ ಕ್ಲೀನ್ ಕೂಡ ಮಾಡ್ಕೋತಿರೋದು ಒಂದೇ ಮಕ್ಕಳ ಭವಿಷ್ಯ.
ಅವರೇ ಅಡ್ಡ ಮಾಡ್ಕೊಂಡು ಅಂತ ಕೆಲವು ದುಶ್ಚಟಗಳಾಗ್ಬೋದು. ಅದನ್ನೆಲ್ಲ ನಿಲ್ಲಿಸಿ ಮಾಡಬೇಡಿ, ಜೀವನ ಹಾಳಾಗುತ್ತೆ, ಜೀವನ ತುಂಬ ದೊಡ್ಡದು ಅಂತ ಹೇಳಕ್ಕೆ ಕೊಟ್ಟಿರೋದು ನಮ್ಮೆಲ್ಲರ ಉದ್ದೇಶ ಇವತ್ತು. ಆಮೇಲೆ ಕಿತ್ತಡಿ ಕಿರಣ್ ತುಂಬ ಓದ್ಕೊಂಡಿರೋ ಹುಡುಗ, ಇಲ್ಲಿಂದ ಬೈಕಲ್ಲಿ ಲಂಡನ್ವರೆಗೂ ಹೋಗ್ತೀನಿ ಅಂತ ಮನ್ಸು ಮಾಡೋದೇ ತುಂಬ ದೊಡ್ಡ ಸಾಧನೆ. ಅದು ಅನಿಸ್ತದೆ ಇದು ಇದನ್ನ ಹಾಕೊಳ್ಳೋದು ಒಂದು ಸ್ವಲ್ಪ ಕಷ್ಟ, ಹಿಂಸೆ ಅನ್ಸುತ್ತೆ. ಟೈಟ್ ಅಲ್ವಾ, ಮೈಕ್ ಕರೆಕ್ಟಾಗಿ ಹಾಕಿ. ಅದು ಅಪ್ಪ ನಿನ್ನ ಹೆಸರು ಬರ್ತೇನೆ ನಿಮ್ಮಿಬ್ಬರದು. KA09 ಕರೆಕ್ಟು. ಅವರಿಬ್ಬರು ಅಣ್ಣ ತಮ್ಮಂದಿದ್ದಾರಲ್ಲ, ತುಂಬ ಒಳ್ಳೆಯವರು. ಇರಿ ಅವ್ರದ್ದೇ ಹೆಲ್ಮೆಟ್, ಅವ್ರದ್ದೇ ಇದೆಲ್ಲನೂ ಅಂತ. ಕನ್ನಡದಲ್ಲಿ ಮೊಟ್ಟ ಮೊದಲ ಪ್ರಯತ್ನ ಅಲ್ವಾ, ಒಬ್ಬ ಹೀರೋಗೆ ಕೊಟ್ಟು ಈ ಥರ ತೆಗಿಸ್ತಾ ಇರೋದು. ಸಣ್ಣದಾಗಿ ಲಾ ಬಗ್ಗೆ ತಿಳ್ಕೋಬೇಕು, ಅದ್ರ ಜ್ಞಾನ ಇರಬೇಕು. ಅದು ಇಲ್ಲದೆ ಹೋದಾಗ ನಾವು ಸಿಕ್ಕಾಕೊಂಡು ನರಳ್ತೀವಿ. ನಾವೆಲ್ಲ ಅನುಭವಿಸಿದ್ದೀವಿ. ಇಲ್ಲಿ ಈ ಮಕ್ಕಳು ನೋಡಿ ಪಾಪ, ಟ್ರೈಬ್ ಮಕ್ಕಳು. ನನಗೊಂದೇ ಇವ್ರಿಗೆಲ್ಲ ಎಜುಕೇಷನ್ ಸಿಕ್ಬಿಡ್ಲಪ್ಪ ದೇವ್ರೆ ಅಂತ. ಅಯ್ಯೋ ದೇವ್ರೆ, ನೋಡಿ 2 ಪುಟ್ಟ ಮಕ್ಕಳು ರೋಡಲ್ಲೇ ಆಡ್ತವೆ, ಹೊಟ್ಟೆ ಉರಿಯೋದು ನೋಡಿದ್ರೆ. ಇಲ್ಲಿ ಎದುರುಗಡೆ ಕಾಣ್ತಾ ಇರೋ ಈ ಸಮಾಧಿ ಇದೆಯಲ್ಲ, ಇದೇ ಗಂಧದ ಗುಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಳಸಿರುವಂಥ ಆನೆ. ನಾವು ಆಡುವ ನುಡಿಯೇ ಕನ್ನಡ ನುಡಿ ಆನೆ, ಅದರ ಸಮಾಧಿ ಇದು. ರೇಷ್ಮೆ ಸೆಲೆ ತಂದ ಗಂಡ ಕಣಣ. ಅಪ್ಪ ಕಿತ್ತಡಿ ಕಿರಣ್ ಇಲ್ಲಿಂದ ಲಂಡನ್ವರೆಗೂ ಹೋಗ್ತಾರಂತೆ. ರಾಮ್ 90 ದಿವಸ ಸ್ವಾಮಿ. ಆ ಪದದ ಅರ್ಥ ತುಂಬ ಚೆನ್ನಾಗಿದೆ. ಕಿತ್ತಡಿ ಅವ್ರ ಬಾಯಲ್ಲಿ ಕೇಳಬೇಕು, ಸಕ್ಕತ್ತಾಗಿದೆ ಅರ್ಥ ಅದು. ಅಣ್ಣ